ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯನೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪಾರಮೇಶ್ವರ್ಯಶಾತೀರ್ಥ ಭಗವದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣು ಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪುಷ್ಟೋ ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯಸುಧಾದಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್. ವಿದ್ಯಾಪೀಠಾತಂ ವಿದ್ಯಾವಾರಿಚಂದಿರಂ ವಿದ್ಯಾರ್ಥಿಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುಣಾಕೃತಿಂ ಸ್ಮರೇನ ವಿಘ್ನಾಃ ನಶ್ಯಂತಿ ಸಿದ್ಧ್ಯಂತಿ ಮನೋರಥಾಃ. ಗುರು ಶ್ರೀ ಗುರುಭ್ಯೋ ನಮೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಮಹತ್ಮಾದ್ಭಾರವಾಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋ ಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತಕೃತ್ ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತತೇಜಸೇ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಶ್ರೀಕೃಷ್ಣ ಪರಮಾತ್ಮನ ಅಣ್ಣನಾದ ಪರಾಕ್ರಮಿಯಾದ ಬಲಶಾಲಿಯಾದ ಬಲರಾಮದೇವರು ಧರ್ಮರಾಜನ ಶಿಬಿರಕ್ಕೆ ಬರ್ತಾರೆ. ಧರ್ಮರಾಜ ಎದ್ದು ಹೋಗಿ ಪ್ರೀತಿಯಿಂದ ಸ್ವಾಗತವನ್ನು, ಅತ್ತಿ ಮಗ ಎನ್ನುವ ಪ್ರೀತಿ, ಬಲಶಾಲಿ ಎನ್ನುವ ಗೌರವ, ಭೀಮಸೇನ ದೇವರ ಗುರುಗಳು ಎನ್ನುವ ಆದರ ಇವುಗಳೊಂದಿಗೆ ಸ್ವಾಗತವನ್ನು ಮಾಡಿ ಕೂಡಿಸ್ತಾರೆ. ಬಲರಾಮದೇವರು ಸ್ಪಷ್ಟವಾಗಿ ಹೇಳ್ತಾರೆ, ನನಗೆ ದುರ್ಯೋಧನನೂ ಬೇಕು, ಭೀಮಸೇನ ದೇವರು ಬೇಕು, ಇಬ್ಬರೂ ನನಗೆ ಅಷ್ಟೇ ಸಮ. ಸೋದರತ್ತೆಯ ಮಕ್ಕಳು ಪಾಂಡವರಾದರೆ ತನ್ನ ಸೊಸೆಯ ತಂದೆ ದುರ್ಯೋಧನ ಬೀಗ. ಆದ್ದರಿಂದಾಗಿ ತುಂಬ ಅಭಿಮಾನ, ಅದರೊಳಗೂ ಶಿಷ್ಯ ದುರ್ಯೋಧನ. ಹಾಗಾಗಿ ಭೀಮನ ಮೇಲಿಗಿಂತಲೂ ಸ್ವಲ್ಪ ಹೆಚ್ಚು ದುರ್ಯೋಧನನ ಮೇಲೆ ತುಂಬ ಅಭಿಮಾನ. ಆ ಅಭಿಮಾನದ ಬಲದಿಂದಲೇ ಸುಭದ್ರೆಯನ್ನು ದುರ್ಯೋಧನನಿಗೆ ಕೊಟ್ಟು ಮದುವೆಯನ್ನು ಮಾಡ್ತೇನೆ ಅಂತ ಮಾತನ್ನೂ ಕೊಡ್ತಾನೆ ಬಲರಾಮದೇವರು.
ಯಾಕೆ ಅಂತಂದರೆ, ಆ ದುರ್ಯೋಧನ ಎಂದಿಗೂ ತಿರುಗಿ ಪ್ರಹಾರ ಮಾಡಿದವರಲ್ಲ. ಆದರೆ ಭೀಮಸೇನ ದೇವರು ಯೋಗ್ಯತೆಯಲ್ಲಿ ಬಲರಾಮನಿಗಿಂತಲೂ ಬಲಾಢ್ಯರು, ಉತ್ತಮರು. ಆದ್ದರಿಂದ ಈ ತಿರುಗಿ ಪ್ರಹಾರವನ್ನು ಮಾಡುವವರಾಗಿದ್ದರು, ಹಿರಿಯರಾಗಿದ್ದರು ಭೀಮಸೇನ ದೇವರು. ಹಾಗಾಗಿ ಅವನು ಚೇಲ, ಅವನು ಬಲರಾಮ ದೇವರು ಹೇಗಾದರೂ ನನ್ನ ವಶದಲ್ಲಿ ಇರಲಿ ಎನ್ನುವ ಆಸೆಯಿಂದ ಅವನು ಎಲ್ಲದಕ್ಕೂ ಸಿದ್ಧನಿದ್ದ. ಆದ್ದರಿಂದಾಗಿ ಹೆಚ್ಚು ಅಭಿಮಾನ ಬಲರಾಮ ದೇವರಿಗೆ ದುರ್ಯೋಧನನ ಮೇಲಿತ್ತು. ಆದ್ದರಿಂದಾಗಿ ಅವರು ಅಂದರೆ ಪೂರ್ಣವಾಗಿ ಕೃಷ್ಣನ ವಿರುದ್ಧವಾದ ಪಕ್ಷದಲ್ಲಿ ನಿಂತು ಯುದ್ಧವಾಡುವುದಕ್ಕೆ ಮನಸ್ಸಿಲ್ಲ. ಒಂದು ಕಡೆಗೆ ದುರ್ಯೋಧನನ ಪಕ್ಷಕ್ಕೆ ವಿರುದ್ಧವಾಗಿ ನಿಂತು ಭೀಮನ ಪಕ್ಷದಲ್ಲಿದ್ದು ದುರ್ಯೋಧನಾದಿಗಳನ್ನು ಸೆದೆಬಡುವುದಕ್ಕೆ, ಸಂಹಾರವನ್ನು ಮಾಡುವುದಕ್ಕೂ ಮನಸ್ಸಿಲ್ಲ. ಹಾಗಾಗಿ ಮಧ್ಯದ ಮಾರ್ಗವನ್ನು ಹುಡುಕಿದ ಬಲರಾಮ ದೇವರು, ಇಬ್ಬರೂ ನನಗೆ ಸಮರು, ಅವನ ಪಕ್ಷದಲ್ಲಿ ನಿಂತರೆ ನಿನಗೆ ಬೇಸರಕ್ಕೆ, ನಿನ್ನ ಪಕ್ಷದಲ್ಲಿದ್ದರೆ ಅವನಿಗೆ ಬೇಸರಿಕೆ. ಆದ್ದರಿಂದಾಗಿ ನಾನು ಎರಡು ಪಕ್ಷದೊಳಗೂ ನಿಲ್ಲದೇನೆ, ಯುದ್ಧವಾಡದೇನೆ ನಾನು ಏನಂತಾರೆ ತೀರ್ಥಯಾತ್ರೆಗೆ ಹೊರಟು ಬಿಡ್ತೇನೆ ಅಂತ ಹೇಳಿ ಬಲರಾಮ ದೇವರು ತೀರ್ಥಯಾತ್ರೆಗೆ ಹೊರಟೇ ಬಿಡುತ್ತಾರೆ. ಈಚೆ ಬಲರಾಮ ದೇವರು ತೀರ್ಥಯಾತ್ರೆಗೆ ಹೋದ ಮೇಲೆ ಒಂದು ದಿನ ಕಳೆದಿದೆಯೋ ಅಥವಾ ಅವತ್ತಿನ ದಿನ ಸಾಯಂಕಾಲವೋ ದೊಡ್ಡದಾದ ಸೈನ್ಯದ ಗುಂಪು, ಒಂದು ಅಕ್ಷೋಹಿಣಿ ಸೈನ್ಯಕ್ಕಿಂತಲೂ ದೊಡ್ಡದಾದ ವಿರಾಟ್ ಸೈನ್ಯ, ಅದನ್ನು ತೆಗೆದುಕೊಂಡು ಕೃಷ್ಣನ ಬೀಗ ಅರ್ಥಾತ್ ರುಕ್ಮಿ ಅವನು ಬರ್ತಾನೆ. ಆ ರುಕ್ಮಿ ಜಗತ್ತಿನೊಳಗೆ 3 ಧನಸ್ಸುಗಳು, ಬಲಾಢ್ಯವಾದ ಧನಸ್ಸು. ಒಂದು ವಿಷ್ಣುವಿನಲ್ಲಿರುವ ಶಾರ್ಂಗ ಧನಸ್ಸು, ಅರ್ಜುನನಲ್ಲಿ ಇರುವ ಗಾಂಧೀವ ಧನಸ್ಸು, ಇನ್ನೊಂದು ರುಕ್ಮಿಯಲ್ಲಿ ಇರುವ ವಿಜಯ ಎಂಬ ಧನಸ್ಸು. ಹಾಗಾಗಿ ಆ ರುಕ್ಮಿಗೆ ತುಂಬ ಅಹಂಕಾರ, ನಾನು ಬಾಲಾಢ್ಯ, ನಾನು ಪರಾಕ್ರಮಿ ಎಂಬುದಾಗಿ. ವಾರುಣಂ ಗಾಂಡಿವಂ ತತ್ರ ಮಾಹೇಂದ್ರಂ ವಿಜಯಂ ಧನು ಶಾರ್ಗಂತು ವೈಷ್ಣವಂ ಪ್ರಾಹು ದಿವ್ಯಂ ತೇಜೋ ಮಯಂ ಧನು. ಅದ್ಭುತವಾದ ಈ 3 ಧನಸ್ಸುಗಳು. ಗಾಂಧೀವ ಧನುಸ್ಸನ್ನು ಅಗ್ನಿ ವರುಣನಿಂದ ತಂದು ಕೊಡ್ತಾನೆ. ಯಾರಿಗೆ? ಅರ್ಜುನನಿಗೆ. ಅಂತೆಯೇ ಅರ್ಜುನ ಅದ್ಭುತ ಪರಾಕ್ರಮಿ. ಅದರೊಳಗೂ ಆ ಗಾಂಧೀವ ಧನುಸ್ಸಿನ ಪ್ರಭಾವದಿಂದ ಇನ್ನೂ ಮಹಾಬಲಶಾಲಿಯಾಗಿ ಮೆರಿತಾನೆ. ಅವನ ಪರಾಕ್ರಮ ಹಿಂದೆ ಕೇಳಿದ್ದೇವೆ, ಮುಂದೆ ಕೇಳುವವರಿದ್ದೇವೆ. ಈ ಪ್ರಸಂಗದೊಳಗೇನೆ ಅಗ್ನಿಯೇನೆ ಶಾರ್ಂಗ ಧನುಸ್ಸನ್ನು ತಂದು ಕೃಷ್ಣನಿಗೆ ಕೊಡ್ತಾನೆ. ಆ ಕೃಷ್ಣ ಆ ಶಾರ್ಂಗ ಧನುಸ್ಸಿನಿಂದ ನರಕಾಸುರನೇ ಮೊದಲಾದ ಬಲಾಢ್ಯರಾದ ದೈತ್ಯರನ್ನೆಲ್ಲ ಸಂಹಾರವನ್ನು ಮಾಡಿ ತಾನು ಅದ್ಭುತವಾದ ಪರಾಕ್ರಮವನ್ನು ಮೆರಿತಾನೆ. ದ್ರುಮ ಎನ್ನುವಂಥ ಗಂಧರ್ವ ರುಕ್ಮಿಗೆ ತಂದು ಕೊಡ್ತಾನೆ. ಆದರೆ ನಮ್ಮ ಹತ್ರ ಆಯುಧಗಳು ಉಂಟು, ನನ್ನ ಹತ್ರ ಹಣ ಉಂಟು, ನನ್ನ ಹತ್ರ ಮಾತು ಉಂಟು, ನನ್ನ ಹತ್ರ ಎಲ್ಲವೂ ಉಂಟು. ಆದರೆ ದೈವಾನುಗ್ರಹ, ದೈವಿ ಬಲ ಒಂದು ಇಲ್ಲದೆ ಇದ್ದರೆ ಈ ಎಷ್ಟುಗಳು ಇದ್ದರೂ ಕೂಡ ಅದು ಯಾವುದೂ ಸಾರ್ಥಕವಾಗುವುದಿಲ್ಲ, ಅದು ಕೆಲಸಕ್ಕೆ ಬರುವುದಿಲ್ಲ. ಶಾರ್ಗಧನಸ್ಸು ಸ್ವಯಂ ದೇವನೇ ಇದ್ದಾನೆ, ಅವನು ವಿಜಯಿಯಾಗಿ ಬಂದ, ಓಕೆ. ಗಾಂಧೀವ ಧನಸ್ಸು ಅರ್ಜುನನಲ್ಲಿ ಇದೆ, ಅವನಿಗೆ ದೈವಿ ಬಲ ಇರೋದರಿಂದಾಗಿ ಅರ್ಜುನ ಪರಾಕ್ರಮಿಯಾದ, ಸೋಲೆ ಕಾಣಲಿಲ್ಲ. ಕೃಷ್ಣ ಪರಂಧಾಮಕ್ಕೆ ಹೋದ್ಮೇಲೇನೆ ಸೋಲು ಕಾಣಿದ, ಅಲ್ಲಿವರೆಗೆ ಸೋಲು ಕಾಣುವಂಥ ಪ್ರಸಂಗವೇ ಬರಲಿಲ್ಲ. ಒಂದು ದಿನ, ಒಂದು ಕ್ಷಣದ ಮಟ್ಟಿಗೂ ಸೋಲಿಲ್ಲ ಅರ್ಜುನ. ಅದೇ ಏನಂತಾರೆ ಕ್ಯಾಟಗರಿಯಲ್ಲಿ ಬರುವಂಥ ಒಂದು ದಿವ್ಯವಾದ ವಿಜಯ ಎಂಬ ಧನುಸ್ಸು ಇಬ್ಬರ ಬಳಿ ಇತ್ತು. ಒಂದು ಕರ್ಣನ ಬಳಿಯೂ ಇತ್ತು, ಇನ್ನೊಂದು ರುಕ್ಮಿಯ ಬಳಿಯೂ ಇತ್ತು. ಆದರೆ ಇವರಿರುವರಿಗೂ ಕೂಡ ದೈವ ಬಲ ಇಲ್ಲದೆ ಇರೋಣದ್ರಿಂದಾಗಿ ಅನೇಕ ಬಾರಿ ಸೋತರು, ವಿನಾಕಾರಣ ಸೋತರು, ದುರ್ಬಲರ ಎದುರಿಗೆ ಸೋತರು, ನಾನಾ ತರಹದಿಂದ ಪರಾಭವಗಳಾಯಿತು. ಯಾಕೆ ಪರಾಭವಗಳಾಯಿತು ಅಂತಂದರೆ ಅವರಲ್ಲಿ ದೈವೀ ಬಲ ಇಲ್ಲದೆ ಇರೋಣದರಿಂದಾಗಿ.
ತನ್ನ ತಂಗಿಯನ್ನು ಅಪಹಾರವನ್ನು ಮಾಡಿಕೊಂಡು ಹೋದ ಕೃಷ್ಣ. ಆ ಕೃಷ್ಣನನ್ನು ಹೆಡೆಮುರಿ ಕಟ್ಟಿ ಹಾಕಿ ರುಕ್ಮಿಣಿಯನ್ನು ತರದೇ ಇದ್ದರೆ ನಾನು ಊರನ್ನೇ ಪ್ರವೇಶ ಮಾಡುವುದಿಲ್ಲ ಅಂತ ಪ್ರತಿಜ್ಞೆಯನ್ನು ಮಾಡಿ ಇದೇ ವಿಜಯ ಎಂಬ ಧನುಸ್ಸನ್ನು ತೆಗೆದುಕೊಂಡು ಕೃಷ್ಣನ ಮೇಲೆ ಸವಾರಿ ಮಾಡಿದ. ಘನಘೋರವಾದ ಯುದ್ಧವಾಯಿತು. ಆ ಯುದ್ಧದೊಳಗೆ ಕೃಷ್ಣ ಭಾರೀ ಅವಮಾನವನ್ನು ಮಾಡಿದ. ಮರಣಾಪನ್ನನೇ, ಸಾಯಲಿಕ್ಕೆ ಬಂದಿದ್ದ, ಸಂಹಾರವನ್ನು ಮಾಡಬಾರದು ಅಂತ ರುಕ್ಮಿಣಿ ಬೇಡಿಕೊಂಡದ್ದಕ್ಕಾಗಿ ತಲೆ ಬೋಳಿಸಿ ಅಜಾಮತಿ ಮಾಡಿ ಕೊಟ್ಟು ಕಳಿಸಿಬಿಟ್ಟೆ. ಅದಕ್ಕಾಗಿ ರುಕ್ಮಿ ತಾನೇನು ಮಾಡಬೇಕಾಯಿತು ಅಂತಂದರೆ, ತನ್ನ ಊರಿನಿಂದ ಹೊರಗಡೆಗೆ, ನಾಗಪುರದಿಂದ ಹೊರಗೇನೆ ಭೋಜಕಟ ಎನ್ನುವಂಥ ಊರನ್ನು ನಿರ್ಮಾಣವನ್ನು ಮಾಡಿಕೊಂಡು ಅಲ್ಲಿ ಇರಬೇಕಾದಂತಹ ಪ್ರಸಂಗ ರುಕ್ಮಿಗೆ ಒದಗಿ ಬರಬೇಕಾಯಿತು. ಯಾಕೆ? ಕೃಷ್ಣನ ವಿರೋಧವನ್ನು ಮಾಡಿದ್ದ ರುಕ್ಮಿ ಕೃಷ್ಣನ ಬಲವನ್ನು ಸಂಪಾದನೆಯನ್ನು ಮಾಡಿಕೊಂಡಿದ್ದಿಲ್ಲ ರುಕ್ಮಿ. ಇದರಿಂದ ನಮಗೆ ಸ್ಪಷ್ಟವಾಗುವುದು, ನಮ್ಮಲ್ಲಿ ಅಧಿಕಾರವಿರಬಹುದು, ಅಂತಸ್ತು ಇರಬಹುದು, ಹಣವಿರಬಹುದು, ದೊಡ್ಡ ದೊಡ್ಡ ಜನರು ನಮ್ಮ ಮಾತು ಕೇಳುಗರಾಗಿರಬಹುದು, ಆರೋಗ್ಯವಿರಬಹುದು, ಆಯುಷ್ಯ ಎಲ್ಲವೂ ಇರಬಹುದಾದ ಎಲ್ಲ ವಸ್ತುಗಳು ಬಹಳ ಉತ್ತಮ ಗುಣಮಟ್ಟದಲ್ಲಿ ಇರಬಹುದು. ಆದರೆ ದೈವಿ ಬಲ ಎನ್ನುವ ಒಂದು ಬಲ ಇಲ್ಲದೇ ಇದ್ದರೆ ಈ ಎಲ್ಲ ಬಲಗಳೂ ಕೂಡ ವ್ಯರ್ಥ, ಯಾವುದೂ ಉಪಯೋಗಕ್ಕೆ ಬರುವುದಿಲ್ಲ. ಇರಲೇಬೇಕಾದ ಯಾವ ವಸ್ತುಗಳು ಇಲ್ಲದೇ ಇದ್ದು ಕೇವಲ ದೈವಿ ಬಲ ಒಂದಿದ್ದರೆ ಸಾಕು, ಅವನು ಎಲ್ಲವನ್ನೂ ಸಾಧಿಸಿಕೊಂಡು ಬರಲಿಕ್ಕೆ ಸಾಧ್ಯವಿದೆ ಎನ್ನುವುದು ನೂರಾರು ಕಥೆಗಳನ್ನು, ದೃಷ್ಟಾಂತಗಳಿಂದ ನಾವು ತಿಳಿಯಲ್ಪಡ್ತೇವೆ. ಇದು ಸಿದ್ಧವಾಗಿರ್ತಕ್ಕಂಥ ವಿಷಯ. ಆದ್ದರಿಂದಾಗಿ ಎಷ್ಟು ಸಾಧ್ಯವಿದೆ ದೈವಿ ಬಲವನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ತುಂಬ ಹೆಣಗಾಡಲೇಬೇಕು. ಅಂತೆಯೇ ವಿಶ್ವಾಮಿತ್ರ ತಾನು ಹೇಳಿದ್ದು, ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ. ಏಸು ಬಲವಿದ್ದರೇನು, ಈ ಮಹಾಮಹಿಮನ ಬಲ ಒಂದು ಇಲ್ಲದೆ ಇದ್ದರೆ ಅವನು ಬೀದಿಗಾಸಿ ಕಾಣಲಾರ ಎಂಬುದಾಗಿ ಅನೇಕ ದಾಸರು ತಾವು ಹೇಳ್ತಾರೆ, ಬಹಳ ಉದ್ಗಾರವನ್ನು ಮಾಡ್ತಾರೆ. ಆದ್ದರಿಂದಾಗಿ ಯಾವ ಬಲಗಳಿದ್ದರೂ ಕೂಡ ಅದು ಬಲದೊಳಗೆ ಪರ್ಯವಸಾನವಾಗಬೇಕಾಗಿತ್ತು ಅಂತಾಗಿದ್ದರೆ ಪ್ರಚಂಡವಾಗಿರ್ತಕ್ಕಂತಹ ದೈವಿ ಬಲ ಏನಿದೆ ಇದು ಬಹಳ ಅನಿವಾರ್ಯವಾಗಿರುವಂಥದ್ದು. ಇದನ್ನು ನಾವು ವಿಶ್ವಾಮಿತ್ರನಲ್ಲಿ ಆಗಲಿ, ಯಾಕೆ ಗುರುಗಳ ದ್ರೋಹವನ್ನು ಮಾಡಿದ, ವಸಿಷ್ಠರ ಎದುರಿಗೆ ನಿಂತ, ಬ್ರಹ್ಮಾಸ್ತ್ರದ ಉಪಯೋಗವೂ ಬರಲಿಲ್ಲ. ಪರಶುರಾಮ ದೇವರು ಕೊಟ್ಟ ದಿವ್ಯವಾದ ರಥ, ವಿಜಯ ಎಂಬ ಧನುಸ್ಸು, ಇದು ಎಂದಿಗೂ ಕೂಡ ಅರ್ಜುನನ ಎದುರಿಗೆ ಗೆಲುವು ತಂದು ಕೊಟ್ಟಿತು ಅಂತ ಆಗಲೇ ಇಲ್ಲ ಕರ್ಣನಿಗೆ. ಅದೇ ರೀತಿಯಾಗಿ ಇಲ್ಲಿ ರುಕ್ಮಿಗೂ ಕೂಡ ಆ ವಿಜಯ ಎನ್ನುವಂಥ ಉಗ್ರವಾದ ಅಪ್ರತಿಮವಾದ ಧನುಸ್ಸಿದ್ದರೂ ಕೂಡ ಕೃಷ್ಣನ ಎದುರಿಗೆ 18 ಬಾರಿ ಜರಾಸಂಧನ ಜೊತೆಗೆ ಯುದ್ಧಕ್ಕೆ ಬಂದಾಗ ಸೋತನೇ ಹೊರತು ಒಂದು ಬಾರಿಯೂ ರುಕ್ಮಿ ಗೆದ್ದ ಎನ್ನುವ ಇತಿಹಾಸವೇ ಇಲ್ಲ. ಇದರಿಂದಲೇ ನಮಗೆ ಸ್ಪಷ್ಟವಾಗುವುದು ದೈವಿ ಬಲ ಇದು ಅತ್ಯಂತ ಅನಿವಾರ್ಯವಾಗಿರ್ತಕ್ಕಂಥ ಬಲ ಎಂಬುದಾಗಿ ನಮಗೆ ಸಿದ್ಧವಾಗುತ್ತೆ. ಇರಲಿ, ಅಂತಹ ರುಕ್ಮಿ ದೈವಿ ಬಲದಿಂದ ವಂಚಿತನಾದ. ಎಷ್ಟು ವಿಚಿತ್ರ ಅಂತಂದರೆ, ದೈವಿ ಬಲದಿಂದ ವಂಚಿತ ಅಂತಂದರೆ ಕೃಷ್ಣನ ಬಳಗದವನಾಗಿ, ಕೃಷ್ಣನಿಗೆ ಅತ್ಯಂತ ಹತ್ತಿರ, ಯಾರ ಮೇಲೆ ಬಹಳ ಪ್ರೀತಿ ಇರುತ್ತೋ ಬಿಡುತ್ತೋ ಅದು ಸೆಕೆಂಡರಿ, ಆದರೆ ಹೆಂಡತಿಯ ಬಳಗದ ಮೇಲೆ ಸ್ವಲ್ಪ ಹೆಚ್ಚು ಪ್ರೀತಿ ಅಲ್ಲವೇ? ಹೀಗಿದ್ದಾಗಲೂ ಕೂಡ ಸಾಕ್ಷಾತ್ ರುಕ್ಮಿಣಿಯ ಅಣ್ಣನಾದ ರುಕ್ಮಿ ಮೇಲೆ ಕೃಷ್ಣ ಎಷ್ಟು ಪ್ರೀತಿ ಮಾಡಲಿಕ್ಕೆ ಸಾಧ್ಯವಿದೆ ನಾವು ಗೆಸ್ ಮಾಡಬಹುದು. ಅಷ್ಟಿದ್ದರೂ ಕೂಡ ಕೃಷ್ಣನ ಬಲ ಅವನು ಪಡೆದಿಲ್ಲ ಅಂತಂದರೆ ಆ ರುಕ್ಮಿಯ ಅವಸ್ಥೆ ಏನಿತ್ತು, ಹೇಗೆ ಕೃಷ್ಣನ ಜೊತೆಗೆ ಸಂಬಂಧವನ್ನು ಸಾಧಿಸಿಕೊಂಡಿದ್ದ ಎನ್ನುವುದನ್ನು ಕೂಡ ಈ ಕಥೆಗಳನ್ನು ವಿಚಾರವನ್ನು ಮಾಡಿದಾಗ, ಅವಲೋಕನೆಯನ್ನು ಮಾಡಿದಾಗ ನಮಗೆ ತಿಳಿಯಲ್ಪಡುತ್ತೆ. ಅಂತಹ ರುಕ್ಮಿ ತಾನು ಸಭೆಗೆ ಬರ್ತಾನೆ. ಬಂದಾಗ ಧರ್ಮರಾಜ ಎದ್ದು ಹೋಗಿ ಕರೆದು ಸ್ವಾಗತವನ್ನು ಮಾಡಿ ಅವನಿಗೆ ಯೋಗ್ಯವಾದ ಸಿಂಹಾಸನದ ಮೇಲೆ ಕೂಡಿಸ್ತಾನೆ. ಕೂಡಿಸಿ ಆದಮೇಲೆ ಈಚೆ ಕೃಷ್ಣ ಇದ್ದಾನೆ, ಮೇಲಿನ ಸಿಂಹಾಸನದೊಳಗೆ ಧರ್ಮರಾಜ ಕುಳಿತುಕೊಂಡಿದ್ದಾನೆ, ಯುವರಾಜ ಭೀಮಸೇನ ದೇವರು ಒಂದು ಕಡೆಗಿದ್ದಾರೆ,
ಇನ್ನೊಂದು ಕಡೆಗೆ ಕೃಷ್ಣ ಅರ್ಜುನರು ಕುಳಿತುಕೊಂಡಿದ್ದಾರೆ. ದೃಷ್ಟದ್ಯುಮ್ನಾದಿಗಳು ಎಲ್ಲರೂ ವಿರಾಜಮಾನರಾಗಿದ್ದಾರೆ. ಉಪಪಾಂಡವರಿದ್ದಾರೆ, ಅಭಿಮನ್ಯು ಇದ್ದಾನೆ, ಎಲ್ಲರೂ ಸೇರಿಕೊಂಡಿದ್ದಾರೆ. ಆಗ ರುಕ್ಮಿ ಹೀಗೆ ಬಂದು ನಿಂತು ಅರ್ಜುನನ ಕಡೆಗೆ ಮುಖವನ್ನು ಮಾಡಿ ಹೇಳ್ತಾನೆ, ಸಹಾಯೋಸ್ಮಿ ಸ್ಥಿತೇ ಯುದ್ಧೇ ಯದಿ ಭೀತೋಸಿ ಪಾಂಡವ ಕರಿಷ್ಯಾಮಿ ರಣೇ ಸಾಹ್ಯಂ ಅಸಹ್ಯಂ ತವ ಶತ್ರುಭಿಃ ನಹಿ ಮೇ ವಿಕ್ರಮೇ ತುಲ್ಯ ಪುಮಾನ್ ಅಸ್ತೀಹ ಕಶ್ಚನ. ಅರ್ಜುನ, ಯಾಕೋ ನಿನ್ನ ಮುಖ ನೋಡಿದರೆ ಸ್ವಲ್ಪ ಹೆದರಿದ ಹಾಗೆ ಅನಿಸುತ್ತೆ ಅಲ್ಲ? ಹೇಳು, ಬೇಕಿದ್ರೆ ಕೇಳು. ನಾನು ನಿನಗೆ ಸಹಾಯ ಮಾಡೋದಕ್ಕಾಗಿ ಬಂದಿದ್ದೇನೆ. ಇಲ್ಲಿ ಸಹಾಯ ಮಾಡೋದಕ್ಕಾಗಿ ಬಂದಿದ್ದೇನೆ. ಕೇಳಿಲ್ಲಿ, ನನಗೆ ಸಮನಾದ ಪರಾಕ್ರಮಿ ಜಗತ್ತಿನೊಳಗೆ ಯಾರೂ ಇಲ್ಲ. ಯಾಕೆ? ಅಪ್ರತಿಮವಾದ ವಿಜಯ ಎಂಬ ಧನುಸ್ಸು ನನ್ನಲ್ಲಿದೆ. ಆದ್ರಿಂದ ಮಹಾ ಬಲಶಾಲಿ ನಾನು, ಬಲಾಢ್ಯ ನಾನು. ನೀನು ಏನು ನನಗೆ ಭಾಗವನ್ನು ಕೊಡ್ತೀಯ? ಇವರ ಜೊತೆಗೆ ಯುದ್ಧವಾಡು ಅಂತ ಒಪ್ಪಿಸಿಬಿಡು ಸಾಕು. ಅವರನ್ನು ನಿರ್ನಾಮ ಮಾಡಿ ನಾನು ನಿನ್ನ ಹತ್ರ ಬರ್ತೇನೆ. ಅದು ದ್ರೋಣಾಚಾರ್ಯ ಆಗಲಿ, ಕರ್ಣ ಆಗಲಿ, ದುರ್ಯೋಧನಾದಿಗಳಾಗಲಿ, ಸ್ವಯಂ ಭೀಷ್ಮಾಚಾರ್ಯ ಆಗಲಿ, ಅಶ್ವತ್ಥಾಮರ, ಯಾರು ಬೇಕಾದವರಾಗಲಿ, ಎಲ್ಲರ ಜೊತೆಗೆ ಯುದ್ಧ ಮಾಡಬೇಕಾ? ಎಲ್ಲರ ಜೊತೆಗೂ ಯುದ್ಧ ಮಾಡುವುದಕ್ಕೆ ನಾನು ಸಿದ್ಧ. ನಿಹತ್ಯ ಸಮರೇ ಶತ್ರು ತವ ದಾಸ್ಯಾಮಿ ಮೇದಿನಿಂ. ಎಲ್ಲ ಶತ್ರುಗಳನ್ನು ಚಂಡಾಡಿ ನಿನ್ನ ಭೂಮಿಯನ್ನು, ಹಸ್ತಿನಾವತಿಯನ್ನು ತಂದು ನಾನು ನಿನಗೆ ಗಿಫ್ಟ್ ಕೊಡ್ತೇನೆ. ಹೇಳಿ, ಏನು ಹೆದರಬೇಕಾದ ಅವಶ್ಯಕತೆ ಇಲ್ಲ, ನಾನು ಬಂದಿದ್ದೇನೆ ಅಂತ ಹೇಳಿ ರುಕ್ಮಿ ಹೇಳಿದ. ನಾವ್ಯಾರಾದರೂ ಆಗಿದ್ರೆ ಅವಶ್ಯವಾಗಿ ಈಗ ಬೇಕಾಗಿದೆ ಸಹಾಯಕ್ಕೆ, ಯಾನ್ ಕಾಲು ಹಿಡಿದ್ರೆ ಆದರೂ ಚಿಂತಿಲ್ಲ, ನನಗಂತರೂ ಸಹಾಯ ಬೇಕು, ಬಂದ್ಬಿಡೋ ಮಾರಾಯ ಅಂತ ನಾವು ಹೇಳ್ತಿದ್ದೆವು. ಆದರೆ ಅರ್ಜುನ ಹೇಳ್ತಾನೆ, ಹೇಗೆ ರುಕ್ಮಿ ಅರ್ಜುನನನ್ನು ನೋಡಿ ಮಾತನಾಡಿದ, ಅರ್ಜುನ ಅಲ್ಲೇ ಪಕ್ಕದಲ್ಲಿ ದೊಡ್ಡದಾದ ಸಿಂಹಾಸನದ ಮೇಲೆ ವಿರಾಜಮಾನನಾದ ಕೃಷ್ಣನ ಮುಖವನ್ನು ನೋಡಿ ಹೇಳ್ತಾನೆ, ವಾಸುದೇವಮಭಿಪ್ರೇಕ್ಷ್ಯ ಧರ್ಮರಾಜಂಚ ಪಾಂಡವಂ. ಧರ್ಮರಾಜ, ಕೃಷ್ಣ, ಧರ್ಮರಾಜ, ಭೀಮಸೇನ ದೇವರು 3 ಜನರು ಮೇಲಿದ್ದಾರೆ. ಅವರ 3 ಜನರ ಮುಖವನ್ನು ನೋಡಿ ಹೇಳ್ತಾನೆ, ಧೀಮಾನ್, ಧೈರ್ಯಸ್ಥನಾಗಿರ್ತಕ್ಕಂಥ ಅರ್ಜುನ, ಎಂದಿಗೂ ಭಯವಿಲ್ಲ. ಅವನು ಹೇಳ್ತಾನೆ, ಸಹಾಯೋ ರುಕ್ಮಿ ಬಂದು ಬಹಳ ಸಂತೋಷ ಮಾರಾಯ. ಅದ್ರ ಒಂದು ಹೇಳ್ತೇನೆ ಕೇಳಿಲ್ಲಿ, ಸಹಾಯೋ ಘೋಷಯಾತ್ರಾಯಂ ಕಸ್ತದಾಸಿತ್ ಸಖಾಮಮ. ಈ ದುರ್ಯೋಧನಾದಿಗಳು ಘೋಷಯಾತ್ರೆಗೆ ಬಂದ್ರಲ್ವಾ, ಆಗ ಗಂಧರ್ವರು ಇವರನ್ನು ಕಟ್ಟಿಕೊಂಡು ಹೋಗ್ತಾ ಇದ್ರಲ್ವಾ, ಆಗ ನನಗೆ ಯಾರು ಸಹಾಯ ಇದ್ರು? ನಾನೊಬ್ಬನಲ್ವ ಯುದ್ಧವಾಡಿದ್ದು, ಅಲ್ಲಿ ನಾನು ಹೆದರಿನಿ ಅಂತ ಹೇಳ್ತಿದ್ಯಾ? ಖಾಂಡವೇ ಯುದ್ಧಮಾನಸ್ಯ, ಖಾಂಡವ ವನವನ್ನು ದಹನವನ್ನು ಮಾಡ್ತಾ ಇರುವಾಗ ಸ್ವಯಂ ಇಂದ್ರಾದಿ ದೇವತೆಗಳು ನನ್ನ ಎದುರಿಗೆ ಯುದ್ಧಕ್ಕೆ ಬಂದರು. ಆಗ್ಯಾರು ನನಗೆ ಸಹಾಯಕ್ಕಿದ್ರು? ನಾನೊಬ್ಬನೆಲ್ಲೋ ಯುದ್ಧವಾಡಿದ್ದು. ಮುಂದೆ ನಾನು ಸ್ವರ್ಗಕ್ಕೆ ಹೋದಾಗ ನಿವಾತ ಕವಚರು ಬರ್ತಾರೆ, ಕಾಲಕೇಯರು ಬರ್ತಾರೆ, ಅವರೆಲ್ಲರ ಜೊತೆಗೆ ಯುದ್ಧ ಮಾಡ್ತೇನೆ. ಆ ಯುದ್ಧದ ಪ್ರಸಂಗದೊಳಗೆ ನನ್ನ ಜೊತೆಗೆ ಯಾರಿದ್ರು? ಹಾಗೂ ನಾನು ಹೆದರಿನಂತ ತಿಳಿದಿದ್ದೀಯಾ? ಇಲ್ಲ. ವಿರಾಟ ನಗರದೊಳಗೆ ನಾನೊಬ್ಬನೇ, ಸಮಗ್ರವಾಗಿರ್ತಕ್ಕಂಥ ಕೌರವರು ಎಲ್ಲರೂ ಯುದ್ಧಕ್ಕೆ ಬರ್ತಾರೆ. ಅವನ್ನೆಲ್ಲರನ್ನು ಹಣ್ಣುಗಾಯಿ ನೀರುಗಾಯಿ ಮಾಡಿ ಪ್ರಾಣಾವಶೇಷಿತರನ್ನಾಗಿ ಮಾಡಿ ಓಡಿಸ್ತೇನೆ. ಆಗ ನನ್ನ ಜೊತೆಗೆ ಯಾರಿದ್ರು? ಅಷ್ಟೇ ಅಲ್ಲ, ರುದ್ರದೇವರ ಜೊತೆಗೆ ಯುದ್ಧವಾಡಿದ್ದೇನೆ. ಶಕ್ರ, ವೈಶ್ರವಣ, ಕುಬೇರ, ವರುಣ, ಅಗ್ನಿ, ಕೃಪಾ, ದ್ರೋಣ, ಇವರೆಲ್ಲರ ಜೊತೆಗೂ ನಾನು ಯುದ್ಧವಾಡಿದ್ದೇನಲ್ವ? ಹಾಗೆಲ್ಲ ಯಾರಿದ್ರು ನನ್ನ ಜೊತೆಗೆ? ಕೌರವಾಣ್, ಹೇಳ್ತೇನೆ ಕೇಳಿಲಿ, ಕೌರವಾಣಾಂ ಕುಲೆ ಜಾತಃ, ಕುರು ವಂಶದೊಳಗೆ ಹುಟ್ಟಿ ಬಂದವನು ನಾನು. ಪಾಂಡೋ ಪುತ್ರೋ ವಿಶೇಷತಃ, ಪಾಂಡುರಾಜನ ಮಧ್ಯಮ ಮಗ ನಾನು, ಮಧ್ಯಮ ಪುತ್ರ ನಾನು. ದ್ರೋಣಾಚಾರ್ಯರ ಶಿಷ್ಯ ನಾನು. 3ನೇದು, ಕೌರವ ವಂಶದಲ್ಲಿ ಬಂದಿದ್ದೇನೆ, ಪಾಂಡುರಾಜನ ಮಗನಾಗಿದ್ದೇನೆ, ದ್ರೋಣಾಚಾರ್ಯರ ಶಿಷ್ಯನಾಗಿದ್ದೇನೆ, ಗಾಂಧೀವ ಧನುಸ್ಸು ನನ್ನ ಕೈಯಲ್ಲಿ ಇದೆ. ಇದೆಲ್ಲ ಈ 4ರ ಮೇಲಾಗಿ ವಾಸುದೇವ ಸಹಾಯವಾನ್,
ಭೀಮಸೇನ ದೇವರು ಹಾಗೂ ಶ್ರೀಕೃಷ್ಣ ಪರಮಾತ್ಮನ ಸಹಾಯವುಳ್ಳವನಾಗಿದ್ದೇನೆ, ಅಂತಹ ನನಗೆ ಭಯವಾಗಿದೆ, ನಾನು ಭೀತನಾಗಿದ್ದೇನೆ ಅಂತ ಹೇಳಿದೆ ಹೇಗೆ ನೀನು? ರುಕ್ಮಿ, ನಾಸ್ಮಿ ಭೀತೋ ಮಹಾಬಾಹೋ, ನಾನು ಹೆದರಿಲ್ಲ, ನಿನ್ನ ಸಹಾಯ ನನಗೆ ಬೇಕಾಗಿಲ್ಲ. ನಿನಗೆ ಧರ್ಮದ ಪರವಾಗಿ ನಿಂತು ಯುದ್ಧವಾಡಬೇಕಾಗಿತ್ತು, ಇರು, ಇಲ್ಲದೆ ಇದ್ರೆ ಹೊರಟು ಹೋಗಿ, ನೀನು ಅವಶ್ಯಕತೆ ಇಲ್ಲ ನನಗೆ, ನಾನು ಹೆದರಿಲ್ಲ, ನಾನೊಬ್ಬ ಸಾಕು ಎಲ್ಲರನ್ನು ಚಂಡಾಡುವುದಕ್ಕೆ ಅಂತ ಹೇಳಿ ಗಟ್ಟಿಯಾಗಿ ಅರ್ಜುನ ತಾನು ಹೇಳಿದಾಗ, ತಚ್ಛ್ರುತ್ವ ವಚನಂ ತಸ್ಯ ವಿಜಯಸ್ಯ ಚ ಧೀಮತಃ ವಿನಿವರ್ತ್ಯ ತಥೋ ರುಕ್ಮಿ ಸೇನಾಂ ಸಾಗರ ಸನ್ನಿಭಾಂ. ಸಾಗರದಷ್ಟು ವಿಶಾಲವಾದ ಸೇನೆಯನ್ನು ತೆಗೆದುಕೊಂಡು ಅಲ್ಲಿಂದಲ್ಲೇನೆ ಕುರುಕ್ಷೇತ್ರದ ಆಚೆ ಹೋಗೇ ಬಿಟ್ಟ. ಯಾರತ್ರ? ದುರ್ಯೋಧನನ ಹತ್ರ. ದುರ್ಯೋಧನನಿಗೂ ಹೋಗಿ ಇದೇ ಸೊಕ್ಕಿನ ಅಹಂಕಾರದಿಂದ ಹೇಳ್ತಾನೆ, ದುರ್ಯೋಧನ, ಮತ್ತೆ ಹೇಳು, ಬೇಕಿದ್ರೆ ಹೇಳು, ನಾನು ಸಹಾಯ ಮಾಡ್ತೇನೆ, ಕೃಷ್ಣ ಇರಲಿ, ಅರ್ಜುನ ಇರಲಿ, ಯಾರನ್ನು ಬೇಕಾದರೂ ನಾನು ಚಂಡಾಡಿ ತೊಗೊಂಬರ್ತೇನೆ, ಬೇಕಿದ್ರೆ ಕೇಳು ಅಂದ. ದುರ್ಯೋಧನಂದ, ನಿನ್ನ ಸಹಾಯ ಬೇಕಾಗಿಲ್ಲ, ಹೋಗ ಅಂತ ಹೇಳಿದ. ದುರ್ಯೋಧನನಿಂದಲೂ ಅವಮಾನಿತನಾಗಿ, ನಿನ್ನ ತಂಗಿಯನ್ನು ನೀನು ಉಳಿಸಿಕೊಳ್ಳಿಕ್ಕಾಗಿಲ್ಲ, ನನಗೇನು ಸಹಾಯ ಮಾಡ್ತೀಯ, ಹೋಗಾಚೆ ಅಂತ ಹೇಳಿ ದುರ್ಯೋಧನನ್ನು ಅವಮಾನ ಮಾಡಿದಾಗ ರುಕ್ಮಿ ಅಲ್ಲಿಂದ ತನ್ನ ಅಂತಾರೆ, ಎಲ್ಲಿಂದ ಬಂದಿದ್ದ? ನಾಗಪುರದಿಂದ ಕುರುಕ್ಷೇತ್ರದವರೆಗೆ ಬಂದ ರುಕ್ಮಿ ಅಲ್ಲಿಂದ ಬಂದಾಗೇನೆ ತಿರುಗಿ ಹೋಗಬೇಕಾದಂಥ ಪ್ರಸಂಗ ಬಂತು. ಹೀಗೆ ರುಕ್ಮಿ ತಾನು ಹೊರಟು ಹೋಗಿಬಿಡ್ತಾನೆ. ಇಷ್ಟಾದ ಮೇಲೆ ಜನಮೇಜಯ ರಾಜ ಪ್ರಶ್ನೆ ಮಾಡ್ತಾನೆ, ಇಷ್ಟು ಎಲ್ಲ ಯುದ್ಧ ಸಿದ್ಧವಾದಾಗ ಧೃತರಾಷ್ಟ್ರ ಏನು ಮಾಡ್ತಾ ಇದ್ದ ಅಂತ ಹೇಳಿದಾಗ, ಧೃತರಾಷ್ಟ್ರ ಸಂಜಯನನ್ನು ಕರೆದು ಕೂಡಿಸಿಕೊಂಡು ಮಾತನಾಡ್ತಾ ಇರುವಾಗ ಹೇಳ್ತಾನೆ, ಏವಂ ಗತೆ ವೈ ಯದ್ಭಾವಿ ತದ್ಭವಿಷ್ಯತಿ ಸಂಜಯ ಕ್ಷತ್ರಧರ್ಮ ಕಿಲ ರಣೆ ತನುತ್ಯಾಗೋ ಹಿ ಪೂಜಿತಃ. ನೋಡೋ ಸಂಜಯ, ನನ್ನ ಮಗ ದುಷ್ಟ, ದುರ್ದ್ಯೂತದೊಳಗೆ ಕೆಟ್ಟದಾದ ಜೂಜಾಟದೊಳಗೆ ಮಗ್ನನಾಗಿ ತನ್ನನ್ನು ತಾನು ಹಾಳು ಮಾಡಿಕೊಳ್ತಾ ಇರುವಂಥವನು ನನ್ನ ಮಗ. ಪಾಂಡವರ ವಿರೋಧವನ್ನು ಕಟ್ಟಿಕೊಂಡ, ಪಾಂಡವರ ಭೂಮಿ ರಾಜ್ಯದ ಮೇಲೆ ಆಸೆ ಇಟ್ಟವನು. ಇಂಥವನಿಗೆ ಒಳ್ಳೆಯದು ಹೇಗಾಗಲಿಕ್ಕೆ ಸಾಧ್ಯ ಹೇಳು ಸಂಜಯ? ಯದ್ಭಾವಿ ತದ್ಭವಿಷ್ಯತಿ, ಏನಾಗುವುದಿದೆ ಅದು ಆಗೇ ಆಗತ್ತೆ. ನಾವು ಎಷ್ಟು ತಡೆದರೂ ಕೂಡ ಅದು ನಿಂತಿತು ಅಂತ ಆಗುವುದಿಲ್ಲ. ಸಂಜಯ, ನೀನು ಹೇಳುವುದೇನಿದೆ? ನಾನು ಎಷ್ಟು ಹೇಳಿದೆ ನನ್ನ ಮಗನಿಗೆ? ನನಗೆ ವೇದವ್ಯಾಸ ದೇವರು ಹೇಳ್ತಾರೆ, ವಿದುರ ಹೇಳ್ತಾನೆ, ಮೊನ್ನೆ ಕೃಷ್ಣ ಹೇಳಿದ, ಅನೇಕರು ಹೇಳಿದಾಗ ನನ್ನ ಮನಸ್ಸು ನಾನು ಗಟ್ಟಿಯಾಗಿ ಮಾಡಿಕೊಂಡಿರ್ತೇನೆ. ಈ ದುರ್ಯೋಧನನ್ನು ಹೇಗಾದರೂ ಮಾಡಿ ಸರಿದಾರಿಗೆ ತರಬೇಕು ಅಂತ ನಾನು ನಿರ್ಣಯ ಮಾಡಿರ್ತೇನೆ. ಆದರೆ ಯಾವಾಗ ದುರ್ಯೋಧನ ನನ್ನ ಎದುರಿಗೆ ಬರ್ತಾನೆ, ನಾನು ದುರ್ಯೋಧನ ವಶನಾಗಿ ಹೋಗಿಬಿಡ್ತೇನೆ. ದುರ್ಯೋಧನನ್ನು ನಾನು ತಿದ್ದಲಿಕ್ಕೆ ಆಗುವುದಿಲ್ಲ. ಏನು ಮಾಡಲಿ ಹೇಳಿ? ನಾನು ನನ್ನ ಕೈಯಿಂದ ಆ ದುರ್ಯೋಧನನ್ನು ಪರಿವರ್ತನೆ ಮಾಡೋದು ಬಿಟ್ಟು ನಾನೇ ಪರಿವರ್ತಿತನಾಗಿ ಬಿಡ್ತೇನೆ. ಆ ದುರ್ಯೋಧನ ಸ್ವಯಂ ಬುದ್ಧಿವಂತನ ಇಲ್ಲ. ಆ ಶಕುನಿ, ಆ ಕರ್ಣ, ದುಶ್ಯಾಸನ ಮಾತುಗಳನ್ನು ಕೇಳಿಕೊಂಡು ತಾನು ಅಡ್ಡದಾರಿ ಹಿಡಿದಿದ್ದಾನೆ, ಅವರೆಲ್ಲರೂ ಅಡ್ಡದಾರಿ ಹಿಡಿಸಿದ್ದಾರೆ. ನನ್ನ ಕುಲ ನಿರ್ವಂಶವಾಗುತ್ತೆ, ಇದು ನನಗೆ ಗೊತ್ತು. ಆದರೆ ತಡೆಯೋದಕ್ಕೆ ನಾನು ಅಸಾಧ್ಯನಾಗಿದ್ದೇನೆ. ಆದ್ದರಿಂದಾಗಿ ಕೊನೆಗೆ ಒಂದು ಮಾತನ್ನು ಹೇಳ್ತೇನೆ, ಏನಾಗುವುದಿದೆ ಅದು ಹಾಗೇ ಆಗತ್ತೆ. ಅದನ್ನು ತಡೆಯೋರು ಯಾರಿದ್ದಾರೆ ಹೇಳು? ಯ ಆತ್ಮನೋ ದುಶ್ಚರಿತಾದ್ ಅಶುಭಂ ಪ್ರಾಪ್ನುಯಾನ್ ನರಃ ನ ಸಕಾಲಂ ನವಾ ದೇವಾನ್ ಏನ ಸಾ ಗಂತುಮರ್ಹತಿ. ತಾನು ಕೆಟ್ಟ ಕೆಲಸವನ್ನು ಮಾಡಿ ಆ ಕೆಟ್ಟ ಕೆಲಸದ ಪಾಪ, ಆ ಕೆಟ್ಟ ಕೆಲಸದಿಂದ ಉಂಟಾದ ಪಾಪ, ಆ ಪಾಪದ ಪ್ರಭಾವದಿಂದಾಗಿ ತಾನು ಹೋಗ್ತಾ ಇರುವಾಗ ಒಳ್ಳೆ ಕಾಲ ಬಂದರೂ ಕೂಡ, ಒಳ್ಳೆಯದನ್ನು ಪ್ರೇರಣೆಯನ್ನು ಮಾಡುವ ಕಾಲ ಬಂದರೂ ಕೂಡ ಅದನ್ನು ಒಪ್ಪಿಕೊಳ್ಳಲಾರ. ದೇವತೆಗಳು, ಗುರುಗಳು, ಹಿರಿಯರು ಬಂದು ಹಿತವನ್ನು ಉಪದೇಶ ಮಾಡಿದಾಗಲೂ ಅದನ್ನು ಒಪ್ಪಿಕೊಳ್ಳಲಾರ. ತಾನು ಹೋಗಿ ಬಾವಿಯೊಳಗೆ ಕೆಟ್ಟ ಗಾಢಾಂಧಕಾರವಾದ ಕೂಪದಲ್ಲಿ ಬೀಳುವುದು ಮಾತ್ರ ಅತ್ಯಂತ ನಿಶ್ಚಿತ. ಯಾಕೆ? ಒಳ್ಳೆಯ ಕಾಲವನ್ನು ಒಪ್ಪಿಕೊಳ್ಳಲಾಗದಿರುವಷ್ಟು ಆ ಪಾಪ ಅವರನ್ನು ಎಳೆದು ತರುತ್ತೆ.
ಹಿತೈಷಿಗಳ ಹಿತಮಾತುಗಳನ್ನು ಕೇಳದೆ ಇರುವಷ್ಟು ಅವನ ಮನಸ್ಸು ಬಂಡೆಗಲ್ಲಾಗಿ ಹೋಗಿಬಿಟ್ಟಿರ್ತದೆ. ಆದ್ದರಿಂದಾಗಿ ಏನಾಗುತ್ತೋ ಅದಾಗತ್ತೆ, ಇದು ಪಾಪದ ಪ್ರಭಾವವಿದೆ, ಇದು ದುರ್ಯೋಧನನಿಗೂ ಅಪ್ಲೈ ಆಗತ್ತೆ. ನಾ ಏನು ಮಾಡೋಣ ಹೇಳಿ ಸಂಜಯ, ನಮ್ಮ ಕೈಯಲ್ಲಿ ಏನಿದೆ? ಒಂದು ಮಾತು ನಾನು ಕೊನೆಗೆ ಹೇಳ್ತೇನೆ, ಏನು ಅಂತಂದರೆ, ಕೇಚಿದ್ ಈಶ್ವರ ನಿರ್ದಿಷ್ಟಾ, ಕೆಲವರು ದೇವರಿಂದ ಪ್ರೇರಿತರಾಗಿ, ದೇವರಿಂದ ಆಜ್ಞಪ್ತರಾಗಿ ಕಾರ್ಯಗಳನ್ನು ಮಾಡ್ತಾರೆ. ಅದು ಒಳ್ಳೆ ಕಾರ್ಯವಾಗಿರಬಹುದು, ಕೆಟ್ಟ ಕಾರ್ಯಗಳಾಗಿರಬಹುದು. ಕೇಚಿದೇವ ಯದೃಚ್ಛಯ, ಕೆಲವರು ತಾವು ಸ್ವಾಭಾವಿಕವಾಗಿಯೇ ಆ ಕೆಟ್ಟ ಕಾರ್ಯಗಳಲ್ಲಿ ತೊಡಗಿಕೊಂಡಿರ್ತಾರೆ. ಇದು ಒಬ್ಬರು. ಇನ್ನು ಕೆಲವರು ಪೂರ್ವಕರ್ಮಭಿರಪ್ಯನ್ನೇ, ತಾವು ಮಾಡಿದ ಹಿಂದಿನ ಕರ್ಮಕ್ಕೆ ಅನುಗುಣವಾಗಿ ಈಗ ಕೆಟ್ಟ ಕರ್ಮನೋ ಒಳ್ಳೆ ಕರ್ಮದಲ್ಲೂ ತೊಡಗಿಕೊಂಡಿರ್ತಾರೆ. ಈ ಮೂರೂ ಕೂಡ ದುರ್ಯೋಧನನಲ್ಲಿ ಗಟ್ಟಿಯಾಗಿ ಬಂದು ನೆಲೆಸಿ ನಿಂತಿವೆ. ದೇವರ ಆಜ್ಞೆ ಇದೆ, ಭೀಷ್ಮಾದಿಗಳು ದ್ರೋಣಾದಿಗಳು ಅಧರ್ಮದ ಪಕ್ಷದಲ್ಲೇ ನಿಲ್ಲಬೇಕು ಅಂತ ದೇವರ ಆಜ್ಞೆ ಇದೆ. ಆದ್ದರಿಂದಾಗಿ ಅವರು ಅಧರ್ಮ ಪಕ್ಷದಲ್ಲಿ ನಿಂತು ಹೋರಾಡಿದಾಗಲೂ ಕೂಡ ಅವರಿಗೆ ಪುಣ್ಯವೇ ಉಂಟು, ಪಾಪವಿಲ್ಲ ಅವರಿಗೆ. ಭೂಭಾರ ಹರಣ ರೂಪವಾಗಿರ್ತಕ್ಕಂಥ ದೊಡ್ಡ ಯಜ್ಞದೊಳಗೆ ಭೀಷ್ಮಾದಿಗಳಿಗೂ ದ್ರೋಣಾದಿಗಳಿಗೂ ಪುಣ್ಯವೇ ಉಂಟು. ಯಾಕೆ ಅಂತಂದರೆ ಅವರು ದೇವರ ಆಜ್ಞೆಯಿಂದಲೇ ಆ ಪಕ್ಷದೊಳಗೆ ಬಂದು ಸೇರಿಕೊಂಡಿದ್ದು. ಪೂರ್ವಕರ್ಮದಿಂದ ಒಳಗಾಗಿ ಕೆಟ್ಟ ಕರ್ಮಗಳನ್ನು ಮಾಡುವವರಾಗ್ತಾರೆ. ಅದು ಕರ್ಣ. ಹಿಂದಿನ ಜನ್ಮದೊಳಗೆ ತಾನು ವಾಲಿಯಾದಾಗ ಸುಗ್ರೀವನಾದಾಗ ವಿನಾಕಾರಣ ವಾಲಿಯನ್ನು ಸಂಹಾರವನ್ನು ಮಾಡಿದ ಪ್ರಭೂತ ದೋಷ ಕಾರಣ. ಹಿಂದಿನ ಕರ್ಮಕ್ಕೆ ಅನುಗುಣವಾಗಿ ಇವತ್ತು ಅಧರ್ಮ ಪಕ್ಷದಲ್ಲಿ ನಿಂತು ಹೋರಾಡಬೇಕಾಯಿತು ಕರ್ಣ. ದುರ್ಯೋಧನ ಸ್ವಯಂ ಸ್ವಾಭಾವಿಕವಾಗಿಯೇ ದುಷ್ಟ, ಅಥವಾ ದುಶ್ಯಾಸನಾದಿಗಳು ಸ್ವಾಭಾವಿಕವಾಗಿಯೇ ದುಷ್ಟಕರ್ಮದಲ್ಲಿ ರತರಾದವರು. ಈ ದುರ್ಯೋಧನಲ್ಲಿ ಹೇಗೆ ಅಂತಂದರೆ, ನಿನ್ನ ಸಾಧನೆ ನಿನಗೆ ಪೂರ್ಣವಾಗಬೇಕು ಅಂತಂದರೆ ದ್ರೌಪದಿ, ಭೀಮಸೇನ ದೇವರು ಮೊದಲಾದ ಕೃಷ್ಣ ಮೊದಲಾದ ಎಲ್ಲರನ್ನೂ ದ್ರೋಹ ಮಾಡೋದಕ್ಕಾಗಿ ನೀನು ನಿಲ್ಲಬೇಕು. ಇದು ದೇವರ ಆಜ್ಞೆ ಇದೆ, ದೇವರ ಸಂಕಲ್ಪವಿದೆ. ಅವನ ಅನಾದಿ ಕಾಲದಿಂದ ಕೆಟ್ಟ ಕರ್ಮಗಳನ್ನೇ ಮಾಡಿಕೊಳ್ತಾ ಬಂದಿದ್ದಾನೆ. ಅದರಿಂದಾಗಿ ಈಗೂ ಕೆಟ್ಟ ಕರ್ಮಗಳನ್ನೇ ಮಾಡುವವನು, ಬೇರೆ ಆಪ್ಷನ್ ಇಲ್ಲ. ಯಾಕೆ? ಸ್ವಭಾವ. ಇನ್ನು ಹಿಂದಿನ ಕರ್ಮ ಎಂದು ಒಳ್ಳೆ ಕರ್ಮವಿದೆ ದುರ್ಯೋಧನದು. ಅಂದರೆ ಸ್ವಭಾವ ದುಷ್ಟ ಸ್ವಭಾವ, ದುಷ್ಟ ಸ್ವಭಾವಕ್ಕೆ ಅನುಗುಣವಾಗಿ ದೇವರ ಆಜ್ಞೆ. ಇನ್ನು ಪೂರ್ವಕರ್ಮವಾದರೂ ಒಳ್ಳೆ ಕರ್ಮವಿತ್ತು ಅಂತಾಗಿದ್ರೆ ದುಷ್ಟ ಸ್ವಭಾವದನು ಕೆಲವೊಮ್ಮೆ ಒಳ್ಳೆ ಕರ್ಮಗಳನ್ನು ಮಾಡಿಯಾನು. ಆದರೆ ಅವನ ದುಷ್ಟ ಸ್ವಭಾವನೇ ಇರೋದ್ರಿಂದಾಗಿ ಅವನ ಪೂರ್ವಕರ್ಮಗಳು ದುಷ್ಟ ಕರ್ಮಗಳೇ ಇವೆ. ಆದ್ದರಿಂದಾಗಿ ಈ ಮೂರೂ ಕೂಡ ಈ ದುರ್ಯೋಧನನಲ್ಲಿ ಇರೋಣದ್ರಿಂದಾಗಿ ನಾನು ಗಟ್ಟಿಯಾಗಿ ಮುಂದೆ ಆಗುವ ಅನರ್ಥಗಳನ್ನು ನಾನು ಸಹನೆಯನ್ನು ಮಾಡಿಕೊಳ್ಳಬೇಕೇ ಹೊರತು ನಾನು ದುರ್ಯೋಧನನ್ನು ಬದಲಾಯಿಸ್ತೇನೆ ಎನ್ನುವುದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ತಸ್ಮಾದ್ ಅನರ್ಥ ಮಾಪನ್ನ ಸ್ಥಿರೋ ಭೂತ್ವ ನಿಶಾಮಯ. ಏನು ಮುಂದೆ ಅನರ್ಥವಾಗತ್ತೇ ಅನ್ನೋದು ನಿಶ್ಚಯವಾಗಿದೆ ನನಗೆ. ಆದ್ದರಿಂದಾಗಿ ನಾನು ಗಟ್ಟಿಯಾಗಿದ್ದೇನೆ, ಕಲ್ಲಾಗಿ ನಿಂತಿದ್ದೇನೆ, ನೋಡ್ತೇನೆ, ಅನುಭವಿಸ್ತೇನೆ ಅಂತ ಹೇಳಿ ಧೃತರಾಷ್ಟ್ರ ಸಂಜಯನ ಮುಂದೆ ಪೂರ್ಣವಾಗಿ ದುರ್ಯೋಧನನ್ನು ಕನ್ವಿನ್ಸ್ ಮಾಡುವುದರಲ್ಲಿ ಪರಿಪೂರ್ಣ ಮಟ್ಟದೊಳಗೆ ವಿಫಲನಾಗಿ ಕೈ ಚೆಲ್ಲಿ ದೇವರ ಮೇಲೆ ಭಾರ ಹಾಕಿ ನಿಲ್ತಾನೆ. ಇಷ್ಟಕ್ಕೆ ಸೈನ್ಯ ನಿರ್ಯಾಣ ಪರ್ವ, ಅರ್ಥಾತ್ ಇಬ್ಬರು ಸೈನ್ಯರು, ಎರಡು ಪಕ್ಷದ ಸೈನ್ಯವೂ ಕೂಡ ಕುರುಕ್ಷೇತ್ರಕ್ಕೆ ಬಂದು ಸೇರಿ ನಿಂತಿದೆ ಎಂಬುದಾಗಿ ತಿಳಿಸ್ತಾರೆ. ಮುಂದೆ ಉಲೂಕ ದೂತಾಗಮನ ಪರ್ವ. ದುರ್ಯೋಧನ ಉಲೂಕ ಎನ್ನುವಂತಹ ಒಬ್ಬ ಬ್ರಾಹ್ಮಣನನ್ನು, ಅವನು ಸ್ವಾಭಾವಿಕತಃ ದುಷ್ಟ ಬ್ರಾಹ್ಮಣ ವೇಷದಲ್ಲಿದ್ದ, ಅವನನ್ನು ಕೊಟ್ಟು ಕಳಿಸ್ತಾನೆ ಧರ್ಮರಾಜನ ಹತ್ರ ದೌತ್ಯಕ್ಕಾಗಿ. ಹೇಗೆ ಕೃಷ್ಣ ಪಾಂಡವರ ಪರವಾಗಿ ತಾನು ಬಂದ ಹಾಗೆ ದುರ್ಯೋಧನ ಕೊಟ್ಟು ಕಳಿಸ್ತಾನೆ. ಆದರೆ ಕೃಷ್ಣನ ದೌತ್ಯ, ಅದರಲ್ಲಿರುವ ಧರ್ಮ, ಅರ್ಥ, ಪುರುಷಾರ್ಥ, ಇಬ್ಬರ ವೈಭವದ ಜೀವನ ಹೇಗೆ ತುಂಬಿಕೊಂಡಿತ್ತೋ, ಎಂಥ ಸಂದೇಶವಿತ್ತು, ಈ ದುರ್ಯೋಧನ ಕೊಟ್ಟು ಕಳಿಸಿದ ಉಲೂಕ ಎನ್ನುವಂಥವನ ಸಂದೇಶ ಹೇಗಿತ್ತು. ಇದು ದುರ್ಯೋಧನ ಧರ್ಮರಾಜರ ಮೇಲೆ ಅವಲಂಬಿತವಾಗಿದೆ. ಧರ್ಮರಾಜನ ದೌತ್ಯ ಹೇಗಿತ್ತು ನಾವು ಕೇಳಿದ್ದೇವೆ. ಇನ್ನು ದುರ್ಯೋಧನನ ದೌತ್ಯ ಹೇಗಿರುತ್ತೆ ಅನ್ನೋದನ್ನು ನಾಳೆಯಿಂದ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ
ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುನ್ಮೇ ಪರಮಸ್ಸಹೃತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ನಮ ಶ್ರೀಕೃಷ್ಣಾರ್ಪಣಮಸ್ತು.